morning students, all of you good morning. In a last video we discussed that is ionic bond. What is ionic bond and what are examples and what are the characteristic properties of ionic compounds and what are the factors favoring the ionic bond. ಇಷ್ಟು ನಾವು ಡಿಸ್ಕಸ್ ಮಾಡಿರ್ತಾನೆ. ಅದರ ಜೊತೆಗೆ ಬಾರ್ನ್ ಹೇಬರ್ ಸೈಕಲ್ ಕೂಡ ಡಿಸ್ಕಸ್ ಮಾಡಿದ್ವಿ. ಲ್ಯಾಟಿಸ್ ಎನರ್ಜಿ ಅಂತ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ಏನು ಲ್ಯಾಟಿಸ್ ಎನರ್ಜಿ ಅಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಈಸ್ ಫಾರ್ಮ್ಡ್ ಫ್ರಮ್ ಇಟ್ಸ್ ಗೇಸಿಯಸ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್. ಅದರದ್ದೇ ಆದ ಒಂದು ಗೇಸಿಯಸ್ ಕ್ಯಾಟಯನ್ಸ್ ಮತ್ತು ಆನಯನ್ಸ್ ಇಂದ ಅರ್ಥ ಆಯ್ತಾ 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಆಸ್ ಇಟ್ಸ್ ಲ್ಯಾಟಿಸ್ ಎನರ್ಜಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಾರ್ನ್ ಹೇಬರ್ ಸೈಕಲ್ ಕೂಡ ಡಿಸ್ಕಸ್ ಮಾಡಿದ್ವಿ. ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಬಾರ್ನ್ ಹೇಬರ್ ಸೈಕಲ್. ಇವಾಗ ಲ್ಯಾಟಿಸ್ ಎನರ್ಜಿ ಎಕ್ಸಾಂಪಲ್ ಏನು ತಗೊಂಡ್ವಿ ನಾವು? ಫಾರ್ ಎಕ್ಸಾಂಪಲ್ Na ಪ್ಲಸ್ ಗ್ಯಾಸ್ ಪ್ಲಸ್ Cl ಮೈನಸ್ ಗ್ಯಾಸ್ ಕಂಬೈನಿಂಗ್ ಟು ಗಿವ್ 1 mole ಆಫ್ NaCl ಸಾಲಿಡ್. ಅರ್ಥ ಆಯ್ತಾ? L is equal to minus 758.7 kilojoules per mole. ಅರ್ಥ ಆಯ್ತಾ? ದಿಸ್ ದ ಲ್ಯಾಟಿಸ್ ಎನರ್ಜಿ. ಅರ್ಥ ಆಯ್ತು? ಏನು ಲ್ಯಾಟಿಸ್ ಎನರ್ಜಿ? ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ 1 mole ಆಫ್ ಅಯಾನಿಕ್ ಸಾಲಿಡ್ ಈಸ್ ಫಾರ್ಮ್ಡ್ ಫ್ರಮ್ ಇಟ್ಸ್ ಗೇಸಿಯಸ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್. ಅದರದ್ದೇ ಅದೊಂದು ಗೇಸಿಯಸ್ ಕ್ಯಾಟಯನ್ಸ್ ಇಂದ ಕಾಂಬಿನೇಷನ್ ಆಗಿ 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಎಷ್ಟೊಂದು ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ, ಅದು ಲ್ಯಾಟಿಸ್ ಎನರ್ಜಿ. ಅರ್ಥ ಆಯ್ತಾ? ಇವಾಗ ಈ Na ಪ್ಲಸ್ ನಮಗೆ ಡೈರೆಕ್ಟ್ ಆಗಿ ಸಿಗಲ್ಲ, Cl ಮೈನಸ್ ಡೈರೆಕ್ಟ್ ಆಗಿ ಸಿಗಲ್ಲ, ಎರಡು ಕಾಂಬಿನೇಷನ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ನಮಗೆ ಸಿಗ್ತಕ್ಕಂಥದ್ದು ಸೋಡಿಯಂ ಆಟಮ್, ದಟ್ ಈಸ್ ಅ ಸಾಲಿಡ್, ಸೋಡಿಯಂ ಸಾಲಿಡ್ ಕಣ. ಅರ್ಥ ಆಯ್ತಾ? ಇಟ್ಸ್ ಕಂಬೈನಿಂಗ್ ದಟ್ ಈಸ್ 1/2 mole ಆಫ್ ಗ್ಯಾಸ್, ಕ್ಲೋರಿನ್ ಕೂಡ Cl2 ಅಂತ ಸಿಗೋದು ಗ್ಯಾಸ್. ಅರ್ಥ ಆಯ್ತಾ? ಟು ಗಿವ್ NaCl ಸಾಲಿಡ್. ಅರ್ಥ ಆಯ್ತಾ? ಇವಾಗ ಈ ಒಂದು Na ಪ್ಲಸ್ ಆಗಬೇಕಾದ್ರೆ ಇದು ಏನೆಲ್ಲ ಚೇಂಜಸ್ ಆಗುತ್ತೆ, ಏನೆಲ್ಲ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಇದನ್ನ. ಇದು Cl ಮೈನಸ್ ಆಗಬೇಕಾದ್ರೆ ಏನೆಲ್ಲ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನೇ ನಮಗೆ ಬಾರ್ನ್ ಹೇಬರ್ ಸೈಕಲ್ ಅಂತ ಕರೀತಕ್ಕಂಥದ್ದು. ಅರ್ಥ ಆಯ್ತಾ? ಆಕ್ಚುಲಿ ಬಾರ್ನ್ ಮತ್ತು ಹೇಬರ್ ಇಬ್ಬರು ಸೈಂಟಿಸ್ಟ್ಗಳು ದೇ ಕಾರ್ಯುಲೇಟೆಡ್ ದ ಲ್ಯಾಟಿಸ್ ಎನರ್ಜಿ ಆಫ್ ದ ಅಯಾನಿಕ್ ಕ್ರಿಸ್ಟಲ್ ಫ್ರಮ್ ವೇರಿಯಸ್ ಥರ್ಮೋಡೈನಮಿಕಲ್ ಡೇಟಾ. ಅರ್ಥ ಆಯ್ತಾ? ಫ್ರಮ್ ವೇರಿಯಸ್ ಥರ್ಮೋಡೈನಮಿಕಲ್ ಡೇಟಾ ಇಂದ ದೇ ಕಾರ್ಯುಲೇಟ್. ಏನ್ ಕಾರ್ಯುಲೇಟ್ ಮಾಡ್ತಾನೆ? ಲ್ಯಾಟಿಸ್ ಎನರ್ಜಿನ. ಅರ್ಥ ಆಯ್ತಾ? ಆಫ್ ಅಯಾನಿಕ್ ಕ್ರಿಸ್ಟಲ್, ಲ್ಯಾಟಿಸ್ ಎನರ್ಜಿ ಆಫ್ ಅಯಾನಿಕ್ ಕ್ರಿಸ್ಟಲ್ ಆಫ್ ಅಯಾನಿಕ್ ಕ್ರಿಸ್ಟಲ್ ಫ್ರಮ್ ವೇರಿಯಸ್ ಥರ್ಮೋಡೈನಮಿಕ್ ಡೇಟಾ. ಹೆಂಗಪ್ಪ ಅಂದ್ರೆ ಈ Cl ಏನು ದಟ್ ಈಸ್ ಬಾರ್ನ್ ಹೇಬರ್ ಸೈಕಲ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೇಳ್ಬೋದು, ನಿಮ್ಗೆ ಗೊತ್ತಿರ್ಬೇಕು. ಅರ್ಥ ಆಯ್ತಾ? ಬಾರ್ನ್ ಹೇಬರ್ ಸೈಕಲ್, ದಿಸ್ ಇಸ್ ಎ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ದ ಎನರ್ಜಿ ಚೇಂಜ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ 1 mole ಆಫ್ ಅಯಾನಿಕ್ ಸಾಲಿಡ್. 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಬೇಕಾದ್ರೆ ಫ್ರಮ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್, ಅರ್ಥ ಆಯ್ತಾ, ರಿಕ್ವೈರ್ಡ್ ಎಲಿಮೆಂಟ್ಸ್ ಇಂದ 1 mole ಆಫ್ ಅಯಾನಿಕ್ ಸಾಲಿಡ್ ಅದರದ್ದೇ ಆದ ಒಂದು ರಿಕ್ವೈರ್ಡ್ ಎಲಿಮೆಂಟ್ಸ್ ಇಂದ ಫಾರ್ಮ್ ಆಗಬೇಕಾದ್ರೆ ಏನೆಲ್ಲ ಎನರ್ಜಿ ಚೇಂಜ್ ದಟ್ ರೆಕ್ಕರ್ ಆಗತ್ತೋ, ಅರ್ಥ ಆಯ್ತಾ, ಅದನ್ನ ಒಂದು ಸೈಕಲ್ ಆಫ್ ಆಪರೇಷನ್ಸ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಬಾರ್ನ್ ಹೇಬರ್ ಸೈಕಲ್. ಬರಿಬಹುದಾ? ಬರೀಬೇಕಾದ್ರೆ ಒಂದ್ಸಲ. ದಿಸ್ ಈಸ್ ಅ ಸೈಕಲ್ ಆಫ್ ಆಪರೇಷನ್ಸ್ ರೆಪ್ರೆಸೆಂಟಿಂಗ್ ದ ಎನರ್ಜಿ ಚೇಂಜ್ ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ 1 mole ಆಫ್ ಅಯಾನಿಕ್ ಸಾಲಿಡ್, ಅಯಾನಿಕ್ crystalline solid. ಅರ್ಥ ಆಯ್ತಾ? ಫ್ರಮ್ ಇಟ್ಸ್ ರಿಕ್ವೈರ್ಡ್ ಎಲಿಮೆಂಟ್ಸ್ is called as ಬಾರ್ನ್ ಹೇಬರ್ ಸೈಕಲ್. ಬರೀಬಹುದಾ? ಈ ಬಾರ್ನ್ ಹೇಬರ್ ಸೈಕಲ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾಗಿದೆ. ಅರ್ಥ ಆಯ್ತಾ? 1 mole ಆಫ್ ಅಯಾನಿಕ್ ಸಾಲಿಡ್ ಫಾರ್ಮ್ ಆಗಿದ್ರೆ ದಟ್ ಈಸ್ ಡೆಲ್ಟಾ H ಆಫ್ ಫಾರ್ಮೇಶನ್ ಆಫ್ NaCl. ಡೆಲ್ಟಾ H ಆಫ್ ಫಾರ್ಮೇಶನ್ F ಅಂತ ಕೊಡಲ, ದಟ್ ಈಸ್ -381.8 kilojoules per mole. ಜ್ಞಾಪಕ ಇದೆಯಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದನ್ನು ಸಬ್ಲಿಮೇಷನ್ ಮಾಡ್ತೀವಿ, ಅಂದ್ರೆ ಸಾಲಿಡ್ ಇರ್ತಕ್ಕಂಥದ್ದು ಗೇಸಿಯಸ್ ಆಟಮ್ ಕನ್ವರ್ಟ್ ಮಾಡ್ತೀವಿ. ಇದನ್ನೇನ್ ಮಾಡ್ತೀವಿ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿಸೋಸಿಯೇಷನ್ ಮಾಡ್ತೀವಿ, ಅಂದ್ರೆ ಕ್ಲೋರಿನ್. ಅರ್ಥ ಆಯ್ತಾ?
ಕ್ಲೋರಿನ್ ಮಾಲಿಕ್ಯುಲರ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಅಟಾಮಿಕ್ ಸ್ಟೇಟ್ ತರ್ತೀವಿ ಡಿಸೋಸಿಯೇಷನ್ ಮಾಡಿ. ಮತ್ತೆ ಏನ್ ಮಾಡ್ತೀವಿ, ಈ ಸಾಲಿಡ್ ಸೋಡಿಯಂ ಆಟಮ್ನ ಗೇಸಿಯಸ್ ಸೋಡಿಯಂ ಆಟ ಕನ್ವರ್ಟ್ ಮಾಡಿರ್ತೀವಲ್ಲ ಫಸ್ಟ್ ಸ್ಟೆಪ್ ಅಲ್ಲೇ, ಅದನ್ನ ಏನ್ ಮಾಡ್ತೀವಿ ಥರ್ಡ್ ಸ್ಟೆಪ್ ಅಲ್ಲಿ, ಅರ್ಥ ಆಯ್ತಾ, ಅಯನೈಸೇಷನ್ ಮಾಡ್ತೀವಿ, Na+ ಆಗುತ್ತೆ. ಅರ್ಥ ಆಯ್ತಾ, ಇಲ್ಲಿ ಡಿಸೋಸಿಯೇಷನ್ ಮಾಡಿ ಕ್ಲೋರಿನ್ ಮಾಲಿಕ್ಯುಲರ್ ಕ್ಲೋರಿನ್ ಆಟಮ್ ಕನ್ವರ್ಟ್ ಮಾಡಿರ್ತೀವಲ್ಲ, ಅರ್ಥ ಆಯ್ತಾ, ಅದನ್ನ ಕ್ಲೋರೈಡ್ ಆಗಿ ಅಂದ್ರೆ ದಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ ಮಾಡ್ತೀವಿ, EA. ಅರ್ಥ ಆಯ್ತಾ, ಎನರ್ಜಿ ಅಮೌಂಟ್ ದಟ್ ಈಸ್ ಎನರ್ಜಿ ಇಸ್ ರಿಲೀಸ್ಡ್. ಅರ್ಥ ಆಯ್ತಾ, ವೆನ್ ಎಲೆಕ್ಟ್ರಾನ್ಸ್ ಅಡೈಡ್ ಟು ದ ಔಟರ್ ಮೋಸ್ಟ್ ಶೆಲ್ ಆಫ್ ಕ್ಲೋರಿನ್ ಆಟಮ್. ಅರ್ಥ ಆಯ್ತಾ, ಅವೆರಡು ಮತ್ತೆ ಇವಾಗ ಈ ಸ್ಟೆಪ್ ಆಗುತ್ತೆ ಅಂದ್ರೆ Na+ ಆಗುತ್ತೆ, Cl- ಆಗುತ್ತೆ. ಅವೆರಡು ಕಾಂಬಿನೇಷನ್ ಆಗಿ NaCl ಫಾರ್ಮ್ ಆಗುತ್ತೆ, ದಟ್ ಇಸ್ ಲ್ಯಾಟಿಸ್ ಎನರ್ಜಿ. ನೆನಪು ಇದೆಯಾ? ಟೋಟಲಿ ಇವೆಲ್ಲ ಆದಾಗ ಇದು ಏನಾಗುತ್ತೆ, ಫಸ್ಟ್ ದಟ್ ಈಸ್ ಸಬ್ಲಿಮೇಷನ್ ಆಗುತ್ತೆ. ಸಬ್ಲಿಮೇಷನ್ ಆಗಿ ಏನು ಎಂಥಾಲ್ಪಿ ಚೇಂಜ್ ಆಗುತ್ತೆ ಅದನ್ನ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಅಂತ ಕರಿತೀವಿ. ಇದು ಡಿಸೋಸಿಯೇಷನ್ ಆದಾಗ ಅಂದ್ರೆ ಕ್ಲೋರಿನ್ ಮಾಲಿಕ್ಯೂಲ್ ಕ್ಲೋರಿನ್ ಆಟಮ್ ಆದಾಗ ದಟ್ ಈಸ್ ಎಂಥಾಲ್ಪಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಕ್ಲೋರಿನ್ ಆಟಮ್ ಗೇಸಿಯಸ್ ಇದೆಯಲ್ಲ, ಕ್ಲೋರಿನ್ ಆಟಮ್ ಅದನ್ನ ಅದ್ರ ಅಯಾನ್ ಆಗಿ ದಟ್ ಈಸ್ ಕನ್ವರ್ಟ್ ಮಾಡಬೇಕಾದ್ರೆ ದಟ್ ಈಸ್ ಅಯನೈಸೇಷನ್ ಅಂತ ಕರಿತೀವಿ, ಎಂಥಾಲ್ಪಿ ಆಫ್ ಅಯನೈಸೇಷನ್. ಈ ಕ್ಲೋರಿನ್ ಗೇಸಿಯಸ್ ಆಟಮ್ನ ಅದರ ಅಯಾನ್ ಆಗಿ ಕ್ಲೋರೈಡ್ ಅನ್ನ ಕನ್ವರ್ಟ್ ಮಾಡಬೇಕಾದ್ರೆ ದಟ್ ಈಸ್ ΔH ಆಫ್ EA ಅಂತ ಕರಿತೀವಿ, ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಅವೆರಡನ್ನ ಆಡ್ ಮಾಡಿದ್ರೆ ಬರ್ತಕ್ಕಂಥದ್ದು ಲ್ಯಾಟಿಸ್ ಎನರ್ಜಿ ಅಲ್ವಾ? ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ದಟ್ ಈಸ್ ಕೋವೆಲೆಂಟ್ ಬಾಂಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಬಾಂಡ್, ಕೋವೆಲೆಂಟ್ ಬಾಂಡ್. It is very strong bond. ಅರ್ಥ ಆಯ್ತಾ? Covalent bond is a very strong bond. This covalent bond was proposed by the scientist name called as G. N. Lewis. G. N. Lewis. This covalent bond concept was proposed by G. N. Lewis in the year that is 1916. 1916 ನಲ್ಲಿ ಅರ್ಥ ಆಯ್ತಾ, G. N. Lewis ಅನ್ನೋ ಒಂದು ಸೈಂಟಿಸ್ಟ್ ಈ ಒಂದು ಕಾನ್ಸೆಪ್ಟ್ ಆಫ್ ಕೋವಲೆಂಟ್ ಬಾಂಡ್ ನ ಪ್ರಪೋಸ್ ಮಾಡ್ತಾನೆ. ಹೌ ಈ ಪ್ರಪೋಸ್? ಅಕಾರ್ಡಿಂಗ್ ಟು G. N. Lewis, according to G. N. Lewis, a covalent bond is formed by mutual sharing of electrons from combining atoms. ಅರ್ಥ ಆಯ್ತಾ? ಆ ಕಂಬೈನಿಂಗ್ ಆಟಮ್ಸ್ ನ ಸೇಮ್ ಎಲಿಮೆಂಟ್ಸ್ ಆಗಿರ್ಬೋದು, ಡಿಫರೆಂಟ್ ಎಲಿಮೆಂಟ್ಸ್ ಆಗಿರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ಅರ್ಥ ಆಯ್ತಾ? ಆ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ನಡೆದು ಅರ್ಥ ಆಯ್ತಾ ಒಂದು ಬಾಂಡ್ ಫಾರ್ಮ್ ಆಗಿದ್ರೆ ಅದು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕೋವೆಲೆಂಟ್ ಬಾಂಡ್ ಯಾರು ಪ್ರಪೋಸ್ ಮಾಡಿದ್ರು? ಅರ್ಥ ಆಯ್ತಾ? ಇದು ಇಯರ್ 1916. ಇದು ಇಯರ್ 1916. According to him, according to G. N. Lewis, ಅರ್ಥ ಆಯ್ತಾ, a covalent bond concept, a covalent bond is formed by mutual sharing of electrons from combining atoms. ಅರ್ಥ ಆಯ್ತಾ? ಡೆಫಿನೇಷನ್ ಬರೀರಿ. ಅರ್ಥ ಆಯ್ತಾ? covalent bond is formed, covalent bond is formed, ಅರ್ಥ ಆಯ್ತಾ, when atoms of same are different elements. The covalent bond is formed when atoms of same or different elements are combined by mutual sharing of electrons. Are combined by mutual sharing of electrons. Mutual sharing of electrons. Very good. A covalent bond is formed when atoms of same or different elements are combined. When atoms of same element or different elements are combined by mutual sharing of electrons is called as covalent bond. Covalent bond ಅಂದ್ರೆ ಗೊತ್ತಾಯ್ತಾ? ಎಕ್ಸಾಂಪಲ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಏನು ಎಕ್ಸಾಂಪಲ್? ಆಕ್ಚುಲಿ ಕೋವೆಲೆಂಟ್ ಬಾಂಡ್ ನಾವು ದಟ್ ಈಸ್ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅರ್ಥ ಆಯ್ತಾ, ಒಂದು ಲೈನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಕೋವೆಲೆಂಟ್ ಬಾಂಡ್ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ ಆಯ್ತಾ? ಎರಡು ಆಟಮ್ಸ್ ಮಧ್ಯದಲ್ಲಿ ಅರ್ಥ ಆಯ್ತಾ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ರೆಪ್ರೆಸೆಂಟೇಷನ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಆಫ್ ಕೋವೆಲೆಂಟ್ ಬಾಂಡ್ ವೆರಿ ಸಿಂಪಲ್. ಆಕ್ಚುಲಿ that is
when atoms of same or different elements are combined mutual sharing of electrons, that atoms becomes stable. ಅಂದ್ರೆ ನೆಕ್ಸ್ಟ್ ಹೈಯರ್ ಗ್ಯಾಸ್ ರೇರ್ ಗ್ಯಾಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರ್ತವೆ. ಹೈಯರ್ ರೇರ್ ಗ್ಯಾಸ್ ಅಥವಾ ಇನರ್ಟ್ ಗ್ಯಾಸ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬಂದು ಸ್ಟೇಬಲ್ ಎಲೆಕ್ಟ್ರಾನ್ ಆಕ್ಟೇಟ್ ಸ್ಟ್ರಕ್ಚರ್ ಫಾರ್ಮ್ ಆಗ್ತವೆ. ಆಕ್ಟೇಟ್ ಅರ್ಥ ಆಯ್ತಾ? ಅಥವಾ ಡೂಪ್ಲೆಟ್ ಆಗಿರ್ಬೋದು ಅಥವಾ ಆಕ್ಟೇಟ್ ಆಗಿರ್ಬೋದು, ಎರಡರಲ್ಲೂ ಒಂದು ಫಾರ್ಮ್ ಆಗಿ ಸ್ಟೇಬಲ್ ಬರ್ತವೆ. ಯಾವ ಸ್ಟೇಬಲ್ ಬರುತ್ತೋ ಅರ್ಥ ಆಯ್ತಾ, ದಟ್ ಬಾಂಡ್ ಇಸ್ ಕಾಲ್ಡ್ ಎಸ್ ಅರ್ಥ ಆಯ್ತಾ ಕೋವೆಲೆಂಟ್ ಬಾಂಡ್ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ G.L. ಲೆವಿಸ್ ಪ್ರಪೋಸ್ ಮಾಡಿದ. ಅರ್ಥ ಆಯ್ತಾ? ಹೌ ಎಕ್ಸಾಂಪಲ್ ತಗೊಳ್ಳಿ. ಅರ್ಥ ಆಯ್ತಾ? ಎಕ್ಸಾಂಪಲ್ ನಾವು ಬೇಜಾನ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್, ಒಂದು ಹೈಡ್ರೋಜನ್ ಆಟಮ್, ಇನ್ನು ಹೈಡ್ರೋಜನ್ ಆಟಮ್ ಅಟಾಮಿಕ್ ನಂಬರ್, ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಅಟಾಮಿಕ್ ನಂಬರ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಅದರಲ್ಲಿ ವೇಲೆನ್ಸ್ ಶೆಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಅಟಾಮಿಕ್ ನಂಬರ್ ಇಸ್ 1, ವೇಲೆನ್ಸ್ ಶೆಲ್ ಓನ್ಲಿ 1 ಎಲೆಕ್ಟ್ರಾನ್. ಯಾಕಂದ್ರೆ ಇರೋದೇ ಒಂದು ಎಲೆಕ್ಟ್ರಾನ್, ಅದು ವೇಲೆನ್ಸ್ ಶೆಲ್ ಪ್ರೆಸೆಂಟ್ ಆಗಿರುತ್ತೆ. ಅದನ್ನ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ? ಡಾಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವ. ಇನ್ನೊಂದು ಹೈಡ್ರೋಜನ್ ಆಟಮ್, ಅದರಲ್ಲೂ ಕೂಡ ವೇಲೆನ್ಸ್ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ. ಇವೆರಡು ಮ್ಯೂಚುವಲ್ ಶೇರಿಂಗ್ ನಡೆದು ಅರ್ಥ ಆಯ್ತಾ, ದಟ್ ಈಸ್ ಡೂಪ್ಲೆಟ್ ಅಂದ್ರೆ ಡಪ್ಲೆಟ್ ಅಂದ್ರೆ ಏನು? ದಟ್ ಈಸ್ ಓರ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಅ ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ಡೂಪ್ಲೆಟ್ ಆಯ್ತು. ಇಲ್ಲಿ ಡೂಪ್ಲೆಟ್ ಆಗಿ ದಟ್ ಈಸ್ ಅಂದ್ರೆ ನೆಕ್ಸ್ಟ್ ಗ್ಯಾಸ್ ಯಾವುದು? ಹೀಲಿಯಂ. ಹೀಲಿಯಂ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬಂತು ನೋಡಿ. ಇದು ಹೀಲಿಯಂ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಲಿಕ್ಕೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ಇದನ್ನು ತಗೊಳ್ತು. ಅರ್ಥ ಆಯ್ತು? ಇದನ್ನು ತಗೊಂಡು ಬಂತು. ಅಥವಾ ಇದು ಹೀಲಿಯಂ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರಲಿಕ್ಕೆ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ. ಅರ್ಥ ಆಯ್ತು? ಟೋಟಲಿ ಎರಡು ಈ ತರ ಮ್ಯೂಚುವಲ್ ಶೇರಿಂಗ್ ನಡೆದು ಅರ್ಥ ಆಯ್ತಾ ಹೈಡ್ರೋಜನ್ ಆಟಮ್ಸ್ ಒಂದು ಕೋವೆಲೆಂಟ್ ಬಾಂಡ್. ನಾನು ಕೆಳಗಡೆ ಬರೆದ್ಬಿಟ್ಟು ಬೇಕಾದ್ರೆ ಮ್ಯೂಚುವಲ್ ಶೇರಿಂಗ್ ನಡೆದಿದೆ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇದರಲ್ಲಿ ಇರ್ತಕ್ಕಂಥ ಎರಡು ಎಲೆಕ್ಟ್ರಾನ್ಸ್, ಇದು ನ್ಯೂಕ್ಲಿಯಸ್, ಇವು ಹೈಡ್ರೋಜನ್ ಆಟಮ್ ನ್ಯೂಕ್ಲಿಯಸ್, ಇವು ಎಲೆಕ್ಟ್ರಾನ್ಸ್. ಈ ತರ ಯಾವ ತರ ಬೇಕಾದ್ರೆ ರೆಪ್ರೆಸೆಂಟ್ ಮಾಡಬಹುದು. Helium electron configuration by gaining one electron from this hydrogen atom, it becomes helium electron configuration. Or by gaining one electron from this hydrogen, this hydrogen atom, by gaining one electron from this hydrogen atom, it becomes helium electron configuration to form a duplet. ಅರ್ಥ ಆಯ್ತಾ? To form a duplet. That's why ಅಥವಾ duplet ಅಂತ ಕರಿತೀವಿ. Stable ಅಂತ? Not only this. Another example you take. ಅರ್ಥ ಆಯ್ತಾ? Example number 1. Example number 2, when two chlorine atoms are combined mutual sharing of electrons, each chlorine having how many valence electrons? How many valence electrons? 5 valence electrons. Correct? ಅರ್ಥ ಆಗಿದೆಯಾ? ನೋಡಿ, ವಾಟ್ ಇಸ್ ಅಟಾಮಿಕ್ ನಂಬರ್? 17. 17 ತಾನೆ ಕ್ಲೋರಿನ್ ಅಟಾಮಿಕ್ ನಂಬರ್ 17. ಈ ಅಟಾಮಿಕ್ ನಂಬರ್ 17 ಹೊಂದಿದ್ರೆ ಇದರಲ್ಲಿ ಫಸ್ಟ್ ನ್ಯೂಕ್ಲಿಯಸ್, ಫಸ್ಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ನೆಕ್ಸ್ಟ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಅಲ್ವಾ? 10 ಆಯಿತು. ನೆಕ್ಸ್ಟ್ ಅಲ್ಲಿ ಎಷ್ಟಿರ್ತವೆ? 7 ಇರ್ತವೆ. 7 ಸಾರಿ 5 7 ಇರ್ತವೆ. 7 ಇರ್ತವೆ ನೋಡಿ ಇಲ್ಲಿ 10 ಆಯಿತು. 1 2 3 4 5 6 7 ಇರ್ತವೆ. outermost shell to form an octet. How many electrons less? ಅರ್ಥಾತ್ only 1 electron less each chlorine. ಇಲ್ಲಿ ಕೂಡ ಅಷ್ಟೇ, ಆ 7 electrons ನಲ್ಲಿ ಬರಿಲ್ಲ electron dot structure of chlorine ನಾವು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇನ್ನೊಂದು ಕ್ಲೋರಿನ್ ಸೇಮ್ ಇವಾಗ ಇದು ಸ್ಟೇಬಲ್ ಬರಲಿಕ್ಕೆ ಈ ಎಲೆಕ್ಟ್ರಾನ್ ಶೇರ್ ಮಾಡ್ಕೋಬಹುದು, ಅಥವಾ ಇದು ಸ್ಟೇಬಲ್ ಬರಲಿಕ್ಕೆ ಈ ಎಲೆಕ್ಟ್ರಾನ್ ಸ್ಟೇಬಲ್ ಶೇರ್ ಮಾಡ್ಕೋಬಹುದು. 1 or more ಎಲೆಕ್ಟ್ರಾನ್ಸ್, ಆಕ್ಚುಲಿ ಇದು ಒಂದೊಂದೇ ಆಯಿತು. ಆಕ್ಸಿಜನ್ ಆಟಮ್ ಅಂದ್ರೆ 2 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ಳುತ್ತೆ. ಅರ್ಥ ಆಗಿದೆಯಾ? ಇವಾಗ ಇದನ್ನ ಶೇರ್ ಮಾಡ್ಕೊಳ್ತು, ಇಟ್ ಬಿಕಮ್ ಸ್ಟೇಬಲ್, ಆಕ್ಟೇಟ್ ರೂಲ್ ಒಬೆ ಮಾಡ್ತು. ಯಾವಾಗ ಈ ಕ್ಲೋರಿನ್ ಆಟಮ್ ಇದರಿಂದ ಶೇರ್ ಮಾಡ್ಕೊಳ್ತು, ಇದು ಆಕ್ಟೇಟ್ ಬರುತ್ತೆ, 2 ಸ್ಟೇಬಲ್ ಬರುತ್ತೆ ತಾನೆ. ದಟ್ ಈಸ್
ವಾರ ಅರ್ಥ ಆಗಿದೆಯಾ? ಏನಿಡು ದಿಸ್ ಈಸ್ ಕ್ಲೋರಿನ್ ಎಕ್ಸಾಂಪಲ್. ಕ್ಲೋರಿನ್ ಮಾಲಿಕ್ಯೂಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನಾವು ಇದನ್ನು ಆ್ಯಕ್ಚುಲಿ ಬಾಂಡ್ ಕೊಡದೆ ಹಿಂಗೆ ರೆಪ್ರೆಸೆಂಟ್ ಮಾಡ್ಬೋದು. ಯಾಕಂದರೆ ಮಾಲಿಕ್ಯುಲರ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇದನ್ನು ಬೇಕಾದರೆ ನಾವು ವಾರ ಹಿಂಗೆ ಅದ್ರ ಮೀನಿಂಗ್ ಏನಪ್ಪ ಅಂದರೆ 2 ಕ್ಲೋರಿನ್ ಅಟಮ್ಸ್ ಒಂದು ಕೋವೆಲೆಂಟ್ ಬಾಂಡ್ ಇದೆ ಅಂತ, ಇಲ್ಲಿ 2 ಹೈಡ್ರೋಜನ್ ಅಟಮ್ಸ್ ಮಧ್ಯದಲ್ಲಿ ಒಂದು ಕೋವೆಲೆಂಟ್ ಬಾಂಡ್ ಇದೆ ಅಂತ ಅದ್ರ ಮೀನಿಂಗ್. ಅರ್ಥ ಆಗಿದೆಯಾ? ನಾವು ಹಿಂಗೆ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ, ಅದು ಕೋವೆಲೆಂಟ್ ಮಾಲಿಕ್ಯೂಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ಫಾರ್ ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? ಈ ಥರ 1 ಎಲೆಕ್ಟ್ರಾನ್ ಅಲ್ಲ, 2 ಎಲೆಕ್ಟ್ರಾನ್ಸ್ 3 ಎಲೆಕ್ಟ್ರಾನ್ಸ್ ಕೂಡ ಶೇರ್ ಆಗಿ, ಅರ್ಥ ಆಯ್ತಾ, ದಟ್ ಈಸ್ ಸ್ಟೇಬಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬಂದು, ವೆದರ್ ಇಟ್ ಈಸ್ ಮಲ್ಟಿಪಲ್ ಬಾಂಡ್ಸ್ ಲೈಕ್ ಡಬಲ್ ಬಾಂಡ್, ಇದು ಸಿಂಗಲ್ ಬಾಂಡ್ ತರ ಇದು, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್ ಕೂಡ ಫಾರ್ಮ್ ಆಗ್ಬೋದು. ಅರ್ಥ ಆಯ್ತಾ? ಕೋವೆಲೆಂಟ್ ಬಾಂಡ್ಸ್ ಈ ಥರ 1 ಎಲೆಕ್ಟ್ರಾನ್ ಶೇರ್ ಆದರೆ 1 ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ, ಸಿಂಗಲ್ ಬಾಂಡ್. 2 ಎಲೆಕ್ಟ್ರಾನ್ ಶೇರ್ ಆದರೆ ಕಂಬೈನಿಂಗ್ ಆಟಮ್ಸ್ನ, ಅರ್ಥ ಆಯ್ತಾ, ಔಟರ್ ಮೋಸ್ಟ್ ಶೆಲ್ ಇಂದ 2 ಎಲೆಕ್ಟ್ರಾನ್ ಶೇರ್ ಆಗಿ ಸ್ಟೇಬಲ್ ಬಂದರೆ ಡಬಲ್ ಬಾಂಡ್ ಫಾರ್ಮ್ ಆಗುತ್ತೆ. 3 ಎಲೆಕ್ಟ್ರಾನ್ ಶೇರ್ ಆಗಿ, ಅರ್ಥ ಆಯ್ತಾ, ಟ್ರಿಪಲ್ ಬಾಂಡ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಾ? ಅವಾಗ ಕೂಡ ಎಕ್ಸಾಂಪಲ್ಸ್ ತೊಗೊಳ್ಳೋಣ ನೋಡಿ. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ನಾವು ದಟ್ ಈಸ್ ಒಂದೊಂದು ಆಕ್ಸಿಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 6 ಇರ್ತವೆ. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8. ಫಸ್ಟ್ ಶೆಲ್ಗೆ 2 ಹೋಗುತ್ತೆ, ಲಾಸ್ಟ್ ಶೆಲ್ಲಲ್ಲಿ 6 ಇರುತ್ತೆ ಅಲ್ವಾ? ಈ ಆಕ್ಸಿಜನ್ ಆಟಮ್ ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆ ಮ್ಯೂಚುವಲ್ ಶೇರಿಂಗ್ ಹೇಳಿದ್ರೆ, ಅರ್ಥ ಆಯ್ತಾ? ಇವಾಗ ಇದು ಏನಾದರೂ ಸ್ಟೇಬಲ್ ಬರಬೇಕಾದ್ರೆ ಆಕ್ಟೇಟ್ ರೂಲ್ ಅಬೇ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಕಡಿಮೆ ಇದೆ? 2 ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಆ 2 ಎಲೆಕ್ಟ್ರಾನ್ಸ್ ಈ ಆಕ್ಸಿಜನ್ ಆಟಮ್ ಇಂದ ಶೇರಿಂಗ್ ಆದರೆ ಟು ಫಾರ್ಮ್ ಸ್ಟೇಬಲ್. ಅಥವಾ ಇದು ಸ್ಟೇಬಲ್ ಆಗಬೇಕಾದ್ರೆ ಆಲ್ರೆಡಿ 6 ಇದೆ, ಇನ್ನು 2 ಎಲೆಕ್ಟ್ರಾನ್ಸ್ ಕಡಿಮೆ ತಾನೆ, ಲೈಕ್ ದಿಸ್. ಅರ್ಥ ಆಯ್ತಾ? ವಾರ ಅಂದ್ರೆ ಈ ತರ ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್, 2 ಬಾಂಡ್ಸ್ ಇದ್ರೆ 4 ಎಲೆಕ್ಟ್ರಾನ್ಸ್, 4 ಎಲೆಕ್ಟ್ರಾನ್ಸ್ ಶೇರ್ ಆಗಿದೆಯಾ, ಅದರಿಂದ 2 ಇದರಿಂದ 2, ಅದರಿಂದ ಇಟ್ ಈಸ್ ಡಬಲ್ ಬಾಂಡ್. ಎನಿ ಡೌಟ್? ಅರ್ಥ ಆಗಿದೆಯಾ? ಏನು ಡೌಟ್ ಇಲ್ಲ ತಾನೆ? ಅಲ್ಲಿಗೆ ಡಬಲ್ ಬಾಂಡ್ ಹೆಂಗ್ ಫಾರ್ಮ್ ಆಗುತ್ತಂದ್ರೆ, ಈ ಆಕ್ಸಿಜನ್ ಆಟಮ್ ನ ವೇಲೆನ್ಸ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ, ಈ ಆಕ್ಸಿಜನ್ ಆಟಮ್ ನ ವೇಲೆನ್ಸ್ ಶೆಲ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ? 8 ಆಗಬೇಕು ಅಂದ್ರೆ, ಒಂದೊಂದು ಆಕ್ಸಿಜನ್ ಆಟಮ್ ಅಲ್ಲಿ 8 ಆಗಬೇಕು ಅಂದ್ರೆ ಇದರಿಂದ 2 ತಗೊಂಡ್ರೆ 8 ಆಗುತ್ತೆ, ಆಗ ಸ್ಟೇಬಲ್ ಬರುತ್ತೆ. ಅಥವಾ ಅದರಿಂದ ಇದು 2 ತಗೊಂಡು ಸ್ಟೇಬಲ್ ಬರುತ್ತೆ, ಅವಾಗ ಏನಾಗುತ್ತೆ, ಮ್ಯೂಚುವಲ್ ಶೇರಿಂಗ್ ನಡೆದು ಸ್ಟೇಬಲ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬರುತ್ತೆ, ದಟ್ ಈಸ್ ನಿಯಾನ್ ಎಲೆಕ್ಟ್ರಾನ್ ಕನ್ಫರ್ಮೇಷನ್ ಬರುತ್ತೆ. ನೆಕ್ಸ್ಟ್ ಏರ್ ಗ್ಯಾಸ್ ಎಲೆಕ್ಟ್ರಾನ್ ಬರುತ್ತೆ, ಆದ್ರಿಂದ ಇಟ್ ಬಿಕಮ್ಸ್ ಆಕ್ಟೇಟ್ ಅಥವಾ ಸ್ಟೇಬಲ್, ಇಟ್ ಬಿಕಮ್ಸ್ ಆಕ್ಸಿಜನ್ ಮಾಲಿಕ್ಯೂಲ್. ಓಆರ್ ಇದನ್ನು ನಾವು ಈ ತರ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಈ ತರ ಮಾಡಿದೀವಿ ಅಂದ್ರೆ ಅದು ಮೀನಿಂಗ್ ಏನಪ್ಪಾ ಅಂದ್ರೆ, ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಮಧ್ಯದಲ್ಲಿ, ಅರ್ಥ ಆಯ್ತು, ಒಂದು ಡಬಲ್ ಬಾಂಡ್ ಇದೆ ಅಂತ ಅದ್ರ ಮೀನಿಂಗ್. ಈಗ ಮಾಡಿದ್ರೆ ಒಂದು ಸಿಂಗಲ್ ಬಾಂಡ್ ಇದೆ ಅಂತ. ಟೋಟಲ್ ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಕೋವೆಲೆಂಟ್ ಬಾಂಡ್ಸ್. ಡಬಲ್ ಬಾಂಡ್ ಇದ್ರು ಕೋವೆಲೆಂಟ್ ಬಾಂಡ್, ಸಿಂಗಲ್ ಬಾಂಡ್ ಇದ್ರು ಕೋವೆಲೆಂಟ್ ಬಾಂಡ್, ಟ್ರಿಪಲ್ ಬಾಂಡ್ ಇದ್ರು ಕೋವೆಲೆಂಟ್ ಬಾಂಡ್. ಅರ್ಥ ಆಯ್ತಾ? 4 ಬಾಂಡ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ ನಾವು, ಅರ್ಥ ಆಯ್ತಾ? ನೋಡಿಲ್ಲಿ ದಿಸ್, ನೋಡಿಲ್ಲಿ ಬೇಜಾನ್ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. That is a third example. We'll discuss formation of HCl. Fourth example. Formation of third agide tane HCl. HCl molecule. Formation of hydrogen molecule, formation of chlorine molecule, formation of oxygen molecule ಗೊತ್ತಾಯ್ತು. Next, formation of HCl molecule. How HCl molecule? That is one hydrogen atom. It's having one valence electron. It's mutually sharing weight. ಅರ್ಥ ಆಯ್ತಾ? One chlorine atom. Chlorine having 7 valence electrons ತಾನೆ? 7 valence electrons. 7 valence electrons ಇದಾವೆ ಮ್ಯೂಚುವಲಿ ಶೇರಿಂಗ್ ಆಗಿ. ಅರ್ಥ ಆಯ್ತಾ? ಇದು ಡಪ್ಲೆಟ್ ಆಗುತ್ತೆ, 1 ಎಲೆಕ್ಟ್ರಾನ್ ಪಡ್ಕೊಂಡು. ಇಲ್ಲ, ಇದೊಂದು ಎಲೆಕ್ಟ್ರಾನ್ ಪಡ್ಕೊಂಡು ಏನಾಗುತ್ತೆ, ಆಕ್ಟೇಟ್ ಆಗುತ್ತೆ.
ಡಪ್ಲೆಟ್ ಅಂಡ್ ಆಕ್ಲೆಟ್ ಎರಡು ಸ್ಟೇಬಲ್ ಎಲೆಕ್ಟ್ರಾನ್ ಸ್ಟೇಬಲ್ ಐತಾನೆ. ಅದರಿಂದ ಟು ಗಿವ್ ಅರ್ಥ ಆಯ್ತಾ? HCl ಆಯ್ತಾ? ಎನಿ ಡೌಟ್? ಅರ್ಥ ಆಗಿದೆಯಾ? ಓವರ ಫಾರ್ಮೇಶನ್ ಆಫ್ HCl ಮಾಲಿಕ್ಯೂಲ್. ಓವರ್ ಇದನ್ನ ಹಿಂಗೂ ರೆಪ್ರೆಸೆಂಟ್ ಮಾಡ್ತೀವಿ. ಸಿಂಪ್ಲಿ HCl ಅಂತ ಬರೆದಿದ್ದೀವಿ ಅಂದ್ರೆ ಅದ್ರ ಮೀನಿಂಗ್ ಏನಪ್ಪಾ ಅಂದ್ರೆ ಒಂದು ಹೈಡ್ರೋಜನ್ ಮತ್ತೆ ಕ್ಲೋರಿನ್ ಮಧ್ಯದಲ್ಲಿ, ಅರ್ಥ ಆಯ್ತಾ, ಒಂದು ಸಿಂಗಲ್ ಕೋವೆಲೆಂಟ್ ಬಾಂಡ್ ಇದೆ ಅಂತ ಅದ್ರ ಮೀನಿಂಗ್. ಸಿಂಗಲ್ ಕೋವೆಲೆಂಟ್ ಬಾಂಡ್ ಇದೆ ಅಂತ. ಅರ್ಥ ಆಗಿದೆಯಾ? ಎನಿ ಡೌಟ್? ಇನ್ನ ಎಕ್ಸಾಂಪಲ್ಸ್ ತಗೋದು. ಯು ಟೇಕ್ ಅನದರ್ ಎಕ್ಸಾಂಪಲ್. ಅರ್ಥ ಆಯ್ತಾ? ಯು ಟೇಕ್ ಫಾರ್ಮೇಶನ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್. ಫಾರ್ಮೇಶನ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಒನ್ ನೈಟ್ರೋಜನ್ ಹ್ಯಾವಿಂಗ್ 5 valence electrons. ಅರ್ಥ ಆಯ್ತಾ? ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್? 7. ಫಸ್ಟ್ ಶೆಲ್ಗೆ 2 ಹೋಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಶೆಲ್ಗೆ 5 ಇರುತ್ತೆ. ಟೋಟಲ್ 7 ಆಯ್ತಾ? ಇವಾಗ ಈ 7 valence electrons ನಾವು ಡಾಟ್ಸ್ ಲೀವ್ಸ್ ಡಾಟ್ ಸ್ಟ್ರಕ್ಚರ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡಿದೀವ. ಇವಾಗ ಇನ್ನೊಂದು ನೈಟ್ರೋಜನ್ ಕೂಡ, ಅದರಲ್ಲಿ ಕೂಡ 5 valence electrons ಇರ್ತವೆ. ಇವೆರಡು ಮ್ಯೂಚುವಲ್ ನೋಡಿ. ಇದು ಟು ಫಾರ್ಮ್ ಆಕ್ಟೇಟ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಲೆಸ್? 3 electrons ಲೆಸ್. ಈ 3 electrons ಇದರಿಂದ ಪಡ್ಕೊಂಡು ಇದು ಆಕ್ಟೇಟ್, ಅಥವಾ ಇದರಲ್ಲಿ 5 electrons ಇದಾವ, ಈ 3 electrons ಇದರಿಂದ ಪಡ್ಕೊಂಡು ಇದು 5 electrons ಇದೆ, ಈ 3 ಇದರಿಂದ ಪಡ್ಕೊಂಡ್ರೆ ಇದು ಸ್ಟೇಬಲ್ ಆಗುತ್ತೆ. ಆದ್ರಿಂದ ದಟ್ ಈಸ್ N ಟ್ರಿಪಲ್ ಬಾಂಡ್ N ಟ್ರಿಪಲ್ ಬಾಂಡ್ N ಹಿಂಗಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ನಾವು ಫಸ್ಟ್ ಹಿಂಗ್ ಮಾಡ್ತಾ ಇದ್ವಲ್ಲ ಹಂಗೆ ಮಾಡ್ಬೋದು. or N ಟ್ರಿಪಲ್ ಬಾಂಡ್ N ಟ್ರಿಪಲ್ ಬಾಂಡ್ N ಬರಿಬೋದಾ? ಎನಿ ಡೌಟ್? ಅರ್ಥ ಆಗಿದೆಯಾ? ಓರ ಸಿಂಪ್ಲಿ ನಾವು N2 ಅಂತ ಬರೆದು ಬಿಡ್ತೀವಿ. ದಟ್ ಇಂಡಿಕೇಟ್ಸ್ ದಟ್ ಇನ್ ಬಿಟ್ವೀನ್ 2 nitrogen atoms there is a triple bond. ಹಿಂಗ್ ಬರ್ದಿದ್ರೆ ಇನ್ ಬಿಟ್ವೀನ್ 2 oxygen atoms there is a double bond ಅಂತ ಅದ್ರ ಮೀನಿಂಗ್. 2 ಕೋವೆಲೆಂಟ್ ಬಾಂಡ್ಸ್, ಇದರಲ್ಲಿ 3 ಕೋವೆಲೆಂಟ್ ಬಾಂಡ್ಸ್. ಅರ್ಥ ಆಯ್ತಾ? ಆಕ್ಚುಲಿ ಸಿಂಗಲ್ ಬಾಂಡ್ ಇದ್ರೆ ಅದು ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ಎನಿ ಸಿಂಗಲ್ ಬಾಂಡ್ ಇಸ್ ಕಾಲ್ಡ್ ಎ ಸಿಗ್ಮಾ ಬಾಂಡ್. ಅರ್ಥ ಆಯ್ತಾ? ಇವೆಲ್ಲ ಸಿಗ್ಮಾ ಬಾಂಡ್ಸ್ ಇವು ಅಂದ್ರೆ ಸಿಗ್ಮಾ. ಅರ್ಥ ಆಯ್ತಾ? ಹೌ ಎ ಸಿಗ್ಮಾ ಬಾಂಡ್ ಇಸ್ ಫಾರ್ಮ್ಡ್, ಹೌ ಎ ಪೈ ಬಾಂಡ್ ಇಸ್ ಫಾರ್ಮ್ಡ್ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಅದೇ ಡಬಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್, ಒಂದು ಸಿಗ್ಮಾ ಬಾಂಡ್, ಒಂದು ಪೈ ಬಾಂಡ್. ಅದೇ ಟ್ರಿಪಲ್ ಬಾಂಡ್ ಇದ್ರೆ ಒಂದು ಸಿಗ್ಮಾ ಬಾಂಡ್, 2 ಪೈ ಬಾಂಡ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವುದೇ 2 ಆಟಮ್ಸ್ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಹೊಂದಿದ್ರೆ ಕೋವೆಲೆಂಟ್ ಮಾಲಿಕ್ಯೂಲ್ಸ್ ಅಲ್ಲಿ